ಮಾರ್ಚ್ 3ಕ್ಕೆ ಬಜೆಟ್ ಅಧಿವೇಶನ ನಡೀತಾ ಇದೆ. ಈ ಹಿನ್ನೆಲೆ ದೋಸ್ತಿಗಳು ಫುಲ್ ಅಲರ್ಟ್ ಆಗಿದ್ದಾರೆ. ಇವತ್ತು ಸಂಜೆ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಸಮನ್ವಯ ಸಭೆಯನ್ನು ಕರೀತಾ ಇದ್ದಾರೆ. ಸಮನ್ವಯ ಸಭೆ. ಈ ಸಮನ್ವಯ ಸಭೆಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವವನ್ನು ವಹಿಸ್ತಾ ಇದ್ದಾರೆ. ಸಭೆಯಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಭಾಗವಹಿಸ್ತಾರೆ. ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಕೂಡ ಇರ್ತಾರೆ. ಮಾಜಿ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿ, ಡಿ ವಿ ಸದಾನಂದಗೌಡ ಕೂಡ ಭಾಗಿಯಾಗ್ತಾರೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ನಡೀತಾ ಇರುವಂಥ ಮೀಟಿಂಗ್ ಇದು. ಮೀಟಿಂಗ್ನ ಉದ್ದೇಶ ಭಾಳ ಸ್ಪಷ್ಟ. 3ನೇ ತಾರೀಕು ಬಜೆಟ್ ಅಧಿವೇಶನ ಶುರುವಾಗುತ್ತೆ. ರಾಜ್ಯಪಾಲರು ಉಭಯ ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಆನಂತರದಲ್ಲಿ ಕಾರ್ಯಕಲಾಪಗಳಿರುತ್ತೆ. ಈ ಅಧಿವೇಶನದಲ್ಲಿ ಕಾಂಗ್ರೆಸ್ಸನ್ನು ಕಟ್ ಹಾಕೋದು ಹೇಗೆ, ಕಾಂಗ್ರೆಸ್ನ ವಿರುದ್ಧ ಜಂಟಿಯಾಗಿ ಸದನದಲ್ಲಿ ಹೋರಾಟ ಮಾಡೋದು ಹೇಗೆ, ಬಿಜೆಪಿ ಮತ್ತು ಜೆ ಡಿ ಎಸ್ ಒಗ್ಗಟ್ಟಿನ ಮಂತ್ರವನ್ನು ಜಪಿಸೋದು ಹೇಗೆ. ಯಾಕಂತ ಹೇಳಿದ್ರೆ ಈ ಇಂದಿನ ಅನೇಕ ಸಂಘಟನೆಗಳಲ್ಲಿ ಅಥವಾ ಅನೇಕ ಸನ್ನಿವೇಶಗಳಲ್ಲಿ ಒಗ್ಗಟ್ಟಿನ ಹೋರಾಟವನ್ನು ನಿರೀಕ್ಷಣೆ ಮಾಡಿದಷ್ಟು ಸಿಕ್ಕಿಲ್ಲ. ಏನು ನಿರೀಕ್ಷೆ ಇತ್ತು ಅಷ್ಟರ ಮಟ್ಟಿಗೆ ಜೆ ಡಿ ಎಸ್ ಹಾಗೂ ಬಿ ಜೆ ಪಿ ಹೊಂದಾಣಿಕೆಯಲ್ಲಿ ಕಾಣಸಿಗ್ತಾ ಇರಲಿಲ್ಲ. ಸೊ ಹೀಗಾಗಿ ಈ ಅಧಿವೇಶನದಲ್ಲಿ ಒಗ್ಗಟ್ಟಾಗಿ ಹೋಗುವಂಥ ಅನಿವಾರ್ಯತೆ ಅವರನ್ನು ಕಾಡ್ತಾ ಇದೆ. ಯಾಕೆಂತ ಹೇಳಿದ್ರೆ ಮುಂಬರುವ ಸ್ಥಳೀಯ ಸಂಸ್ಥೆಗಳು, ನಗರ ಪಾಲಿಕೆಗಳು, ಆ ಚುನಾವಣೆಗಳು ಎದುರಾಗುತ್ತೆ. ಸೊ ಹೀಗಾಗಿ ಅತ್ಯಂತ ಹೆಚ್ಚು ಜಾಗರೂಕರಾಗಿರಬೇಕು ಅನ್ನೋದು. ಜೊತೆಗೆ ಕಾಂಗ್ರೆಸ್ ವಿರುದ್ಧ ಏನೇ ಪ್ರಯತ್ನ ಮಾಡಿದ್ರೂ ಕೂಡ, ಒಂದು ಕಡೆ ಮುಡಾ ಹಗರಣ, ಆ ವಿರುದ್ಧ ಧ್ವನಿ ಎತ್ತಿ ಪಾದಯಾತ್ರೆ ಮಾಡಿದರೂ ಕೂಡ ಅಷ್ಟಕ್ಕಷ್ಟೇ ಹೇಳಿಕೊಳ್ಳುವಂಥ ರಿಸಲ್ಟ್ ಸಿಕ್ಕಿಲ್ಲ. ಕೆಲವಷ್ಟು ಸಚಿವರ ವಿರುದ್ಧ ಆರೋಪ ಮಾಡಿ ಅದರ ವಿರುದ್ಧ ಹೋರಾಟ ಮಾಡಿದ್ರೂ ಕೂಡ ಹೇಳಿಕೊಳ್ಳುವ ಯಾವುದೇ ರೀತಿಯ ತಲೆದಂಡವೇ ಆಗಿಲ್ಲ. ಸೊ ಹೀಗಾಗಿ ಈ ಬಾರಿ ಆದರೂ ಕೂಡ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವ ಸರ್ಕಾರವನ್ನು ಮುಜುಗರಕ್ಕೆ ಸಿಲುಕಿಸುವಂಥ ಒಗ್ಗಟ್ಟಿನ ಹೋರಾಟವನ್ನು ಮಾಡಬೇಕಲ್ಲ. ಸೊ ಹೀಗಾಗಿ ಅನೇಕ ಕಾರ್ಯತಂತ್ರಗಳನ್ನು ರೂಪಿಸುವ ಕಾರಣಕ್ಕಾಗಿ ಇವತ್ತು ಸಂಜೆ ಜೆ ಡಿ ಎಸ್ ಹಾಗೂ ಬಿ ಜೆ ಪಿ ಸಭೆಯನ್ನು ಮಾಡ್ತಾ ಇದೆ. ಈ ಸಮನ್ವಯ ಸಭೆಯಲ್ಲಿ ಎರಡೂ ಪಕ್ಷದ ಮುಖಂಡರು, ಶಾಸಕರುಗಳು ಭಾಗವಹಿಸ್ತಾ ಇದ್ದಾರೆ.